ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ನಾನೇ ನಿಮಗೆ ವೀಡಿಯೋಸ್ಗಳನ್ನ ತಲುಪಿಸಿ ತುಂಬ ದಿನ ಆಗಿತ್ತು. ಸೊ ಈಗ ಒಂದು ರೀಸೆಂಟಾಗಿ 3 ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಒಂದು ಈ ಫಂಕ್ಷನಲ್ಲಿ ಅಟೆಂಡ್ ಆಗ್ತಾ ಇರೋ ಅಪ್ಪ ಅಮ್ಮಂದು ಒಂದು ನೇಮಿಂಗ್ ಸೆರೆಮನಿ, ಅದು ಬಿಟ್ಟರೆ ಇನ್ನೊಂದು ಸೀಮಂತದ ಫೋಟೋ ವೀಡಿಯೋಸ್ಗಳು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ಅದೇ ಮಗು 8 ವರ್ಷ ಆದಮೇಲೆ ಬರ್ತಡೇ ಮಾಡಿದ್ರು. ಸೊ ಲಾಸ್ಟ್ ಮಂತ್ ಹೋಗಿದ್ವಿ ಇವಳು ಬರ್ತಡೇಗೆ. ಸೊ ಅಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡು ಬಂದು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಜಾಹ್ನವಿಗೆ ಆಲ್ರೆಡಿ 8 ವರ್ಷ ಆದಮೇಲೆ ಒಂದು ಬರ್ತಡೇ ನಡೀತಾ ಇದೆ. ಸೊ ಆ ಒಂದು ವೀಡಿಯೋಸ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈ ಬರ್ತಡೇ ಆಗಿದ್ದು ಲಾಸ್ಟ್ ಮಂತಲ್ಲಿ. ನನಗೆ ವೀಡಿಯೋಸ್ ಹಾಕೋದಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಈಗ ಹಾಕ್ತಾಯಿದ್ದೀನಿ. ಸೊ ಈ ಬರ್ತಡೇ ನಡೆದು ಒಂದು ಮಂತ್ ಹತ್ರ ಆಗ್ತಾ ಇರಬಹುದು. ಸೊ ಅಟೆಂಡ್ ಮಾಡಿದಂತೂ ನಿಜ. ನಾನು ವೀಡಿಯೋಸ್ನ ಆಗಲೇ ಹಾಕಬೇಕಾಗಿತ್ತು. ಸೊ ನನಗೆ ತುಂಬಾ ಸ್ವಲ್ಪ ಚಾನಲಲ್ಲಿ ಪ್ರಾಬ್ಲಮ್ ಆಗಿ, ಹಾಗೆ ನಂದು ವೀಡಿಯೋಸ್ಗಳು ತುಂಬ ಇದ್ದಿದ್ದರಿಂದ ನನಗೆ ತಲುಪಿಸೋಕ್ಕೆ ಆಗಲಿಲ್ಲ. ಸೊ ಈಗ ಲೇಟಾಗಿ ಈ ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾಚ್ಕತ್ತಲ್ಲ ಸುರಂದ ವಿಡಿಯೋ ನೋಡ್ರೆ ನಾಚ್ಕತ್ತಲ್ಲ. ರಾಕಿ ರಾಕಿ ಬಾಯ್ ಬ್ರೆಡ್ ಐತೆ ನೋಡ್ರಿ ಇಲ್ಲಿ ನಿಮ್ಮ ಮಾಮ ತಲೆ ಗೊತ್ತಾಯ್ತೇನೋ. ಕ್ಲಿಯರ್ ಆಗಿ ಬರ್ಬೇಕು, ಇಲ್ಲ ಅಂದ್ರೆ ಕಟ್ ಮಾಡಿ ಈಗ ಎಲ್ರಿಗೂ ಸ್ವಲ್ಪ ಕ್ಲಿಯರ್ ಮಾಡಿ ಎಕ್ಸ್ಪೀರಿಯನ್ಸ್ ಚಿಕ್ಕದಾಗಿ ಅಲ್ಲ ಇದು ತಿನ್ಸಕ್ ಅವಳಿಗೆ ಎತ್ಕೊಳಕ್ಕೆ ಅಜ್ಜಿಗೆ ಈ ಕಡೆ ನೋಡಿ, ಈ ಕಡೆ ನೋಡು ಜಾನ, ಇಲ್ಲಿ ಫೋಟೋ ನೋಡಿ, ಅಲ್ಲಿ ಬಾಯಲ್ಲಿ ಇಟ್ಬಿಟ್ಟು ನೋಡು. ಇವ್ರಿಬ್ಬರದು ಲೈಲಾ ಮಜ್ನುದ ಇಡೀ ತಿನ್ಸ್ಬೇಕು ಅಂದ್ರೆ ನೀವು ಬನ್ನಿ ಬಂದ್ರೆ ಫಸ್ಟ್ ಈ ಕಡೆ ನೋಡ್ಬೇಕು, ಈ ಕಡೆ ನೋಡಿ, ಈ ಕಡೆ ಹತ್ರ ಬನ್ನಿ, ಹತ್ರ ಬನ್ನಿ ಮಾಡಿದೀನಿ. ಕಾವ್ಯ ಹತ್ರ ಬರಕ್ಕೆ ಹೇಳು, ದೂರ ದೂರ ಆಯ್ತಾರ
ಅವರು ಫೋಟೋ ಹಿಡಿಯೋ ನಿಂತಾನೆ ಹೇಳಿ ಎಡಿಟ್ ಮಾಡ್ತಾರ ಅವರು. ಈ ಕಡೆ ನೋಡಿ ಈ ಕಡೆ ನೋಡಿ ಜಾನಕ್ಕೆ ಈ ಕಡೆ ನೋಡಿ ಅಲ್ಲಿ ನೋಡಿ ಆ ಕಡೆಗೆ ಒಂದು ಫೋಟೋ ತೆಗ್ದೆ ಆಯ್ತು. ಕ್ರಿಸ್ಮಸ್ ಫೋಟೋ ಅಮ್ಮ ಮಗಳು ಹೆಂಗಿರ್ತಾರೆ ಹಂಗವ್ರೆ. ಜಾನು ತಿನ್ಸು. ಸೂಪರ್. ನಿಮ್ಮ ಮಮ್ಮಿನ ಕಳ್ಸಿ. ಇಗ್ಗು ಜೊತೆ ಹೋಗೋನೆ. ಜಾನು ನೀನ್ ತಿನ್ನು. ನಿನ್ಗೆ ಗೊತ್ತಿಲ್ಲ. ಅಮ್ಮ ಅನ್ಸು. ನೋಡು ಜಾನು ಬರಿ. ಜಾನು ಈ ಕಡೆ ನೋಡ್ರಿ. ಎಸ್ ಹಂಗೆ ನಿಂತ್ಕೊಳ್ಳಿ. ಅಷ್ಟೇ. ಸ್ಮೈಲ್ ಮಾಡೆ. ತಿನ್ಬೇಕಾದ್ರೆ ಚೆನ್ನಾಗಿ ಕೇಕ್ ತಿಂತಿದ್ಯಲ್ಲ ಇವತ್ತು. ಮನ್ಸಲ್ಲಿ ಎಂಜಾಯ್ ಮಾಡ್ತಾಳೆ. ಕಾಣಿಸ್ತಿಲ್ಲ. ಚೂಲ 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 ಕರೆಕ್ಟ್. ಹೋಗಮ್ಮ ಶಾರದಾ. ನೀನು ತಿನ್ಸು. ಜೀವ ಜೀವ ನೀನ್ ಬಾ ಶಾರದಾ. ಜೀವ ಬಂದ್ಬಿಡು ಈ ಕಡೆಗೆ. ನೀನು ಇಡು. ನೀನೇ ಇದೆ. ನೀನು ಇಡು. ಚೂರ್ ತಗೊಳ್ಳೆ ಮಗುಗೆ ಸಾಕಾರಲೇ. ಬಂದ್ ಫೋಟೋ ತೆಗ್ಯ. ಹೋಗ್ಬಿಟ್ಟವನೆ ಆಚೆ ಕಡೆಗೆ. ಇಲ್ಲಿ. ಅಮ್ಮ ಮಗಳ ಎಲ್ಲಿ ನೋಡ್ರಿ. ಅವಳು ಗೊತ್ತಿಲ್ಲ ಬಿಡಪ್ಪ ಸಂಬಂಧ. ಕರೆಕ್ಟು. ಕೊಡಿ. ಬಾ ಶಾರದಾ. ಇಲ್ಲಿ ನೋಡಿ. ಜೀವ ನೆನ್ಪತ್ತಿರೋಕ್ಕೆ. ನೀನು ಹೋಗು. ಹೋಗು ಸೃಜು. ಹೋಗು ಅವಳಿಗೆ. ಎರಡ್ ನಿಮಿಷ ಹಿಂಗ ಚೇಂಜ್ ಮಾಡಿ ಬಿಸಾಕ್ತಾರೆ. ಇವೆರಡು ಬಾ, ಇಲ್ಲಿ ಹೋಗು ಬಾ. ಬಾ, ಸುರಂಜನ್. ಎಲ್ಲ ಫೋಟೋ ಕ್ಯಾಪ್ಚರ್ ಮಾಡ್ತಿದ್ದೆ. ಎಲ್ಲ ಕಳಿಸ್ಬೇಕು ನೀನ್ ಆಮೇಲೆ ನಂಗೆ. ಸುರಂಜನ್ ಆನ್ ಬ್ಲಾಗ್. ಬ್ಲಾಗ್ ಮಾಡ್ತಾ ಇದೀಯ ನೀನು. ವಿಡಿಯೋ ಅವಾಗಿಂದ ವಿಡಿಯೋ ಮಾಡು ಅಂದ್ರೆ ಫುಲ್ ಮಾಡು. ಇವಾಗ ಇರೋದೆಲ್ಲ ಸ್ವಲ್ಪ ಹತ್ರ ಬನ್ನಿ. ನಾನು ಈಚೆ ಹೋಗ್ತೀನಿ. ಏ ಬರ್ತೀನಿ ಅಂತ ತಾನೆ ಇರೋ. ನೋಡಿ. ರಾಕಿ ಹನುಮಾನ್. ಅಣ್ಣನ್ ತಿನ್ಸು. ಏನಪ್ಪ ನೀವು 3 ಜನ ನಿಂತ್ಕೊಂಡ್ರು ಹಂಗೆ. ಬನ್ನಿ ನಾವು 3 ಜನ ಒಂದು ಫೋಟೋನೇ ಇಡ್ಸಿಲ್ಲ. ಇಲ್ಲಡಿ ನೀವು ಸ್ವಲ್ಪ ತಲೆ. ಪಾಸ್ ಮಾಡಿ. ಇಬ್ರು ಇಲ್ಲಡಿ. ಕ್ಯಾಮ್ರಾ ಜಾನು ಕ್ಯಾಮ್ರಾ ಅಲ್ಯಾಕೆ ನೋಡ್ತಿದ್ಯಾ. ಸೂಪರ್. ಜಾನು ಕ್ಯಾಮ್ರಾ. ಹಂಗೆ ಏನಾಯ್ತು? ಅಲ್ಲ ಅದು ಕುತ್ಕೊಂಡ್ರೆ ಕರುಮ್ ಬರುತ್ತೆ, ಸೌಂಡ್ ಆಗತ್ತೆ. ಅದು ಅದಕ್ಕೆ ಅವ್ರು ಎದುರ್ಕೊಂಡು ಜಾನು ನಿಮ್ಮ ಅಮ್ಮನ ನಿನ್ನಿಂದ ನೆನ್ಸ್ಕೊ. ಕಟ್ ಮಾಡಿ
ಅಲ್ಲ ಕೈಯೇ ಆಗಿಲ್ಲ. ಅವ್ಳು ಕೇಕ್ ಈಚೆಗೆ ತಗೊಂಡು. ಅವ್ಳು ಬರಲ್ಲ. ಅಲ್ಲ ಬಾ ಈ ಕಡೆ ಹಾ ಹೋಗೋ. ಪ್ಲೀಸ್ ಬೈಕೋಬೇಡ. ಸ್ವಲ್ಪ ವಿಡಿಯೋ ತಾನೇ ಇದು? Sorry. ಪಾಸ್ ಯಾಕೆ ಮಾಡ್ತೀಯ? ಇರುವ ಬಳೆ ಇದ್ದಾಗೈತೆ ಇದೆ. ಎಲ್ಲಾರ ಹತ್ರ ಸ್ಮೈಲ್ ಮಾಡ್ಬೇಕು. ನೋಡಲ್ಲಿ ವರುಣ್ ಧವನ್ ಅಂತ ಇಲ್ಲೋಡೆ ನೋಡ್ತಾ ಇದ್ದಾಳೆ ಬೇಗ ಹಿಂಗೆ ನೋಡ್ತಾಳಮ್ಮ. ನಾನು ಅದಕ್ಕೆ ಹಿಂಗೆ ಇದೀನಿ. ನೀನ್ ಹಂಗ್ ಡ್ಯಾನ್ಸ್ ಆಡ್ತಿರೋದಕ್ಕೆ ನೀನ್ ನೋಡ್ತೀಯ ಸುಮ್ಮನೆ. ಸುರಂಜನ್ ಹೋಗೋ. ಎಲ್ಲರದು ಆಯ್ತಾ? ಪಪ್ಪ ಪಪ್ಪ ಇನ್ನೊಬ್ಬ ಇದ್ದಾನೆ. ಪಪ್ಪ ಎಲ್ಲಿ ಫೋನ್ ಮಾಡ್ರಿ. ಎಷ್ಟೊತ್ತ ಕಣ್ಣ ನೀನ್ ಸ್ವಲ್ಪ ಈ ಕಡೆ ಬರು. ಹತ್ರ ಬರು. ಹತ್ರ ಬರ್ತಿರಂತೆ. ಕುತ್ಕೊಂಡ್ಬಿಡು ಬೆಟರ್. ಅವಳ ಲೈಟಿಗೆ ಬಂದ್ಬಿಡ. ಇಲ್ಲಾಂದ್ರೆ ಅವಳನ್ನ ಇಲ್ಲ ಅವನ್ನ ಹಿಂದೆಗಡೆ ಇದು ಮಾಡಮ್ಮ. ಅವ್ನ ಹಿಂದೆ ನಿಂತ್ಕೊಂಡು ಅವಳನ್ನ ಮುಂದೆ ಬಿಡು. ಇಲ್ಲ ನಿಂತ್ಕೊ. ಹಂಗೆ ವೆರಿ ಗುಡ್. ಇನ್ನೇನ್ ನೋಡಿದ್ದೀನಿ. ಒಳ್ಳೆ ಸ್ಮೈಲ್ ಕೊಟ್ಟಿದ್ದೆ. ಅವಳು ಸ್ಮೈಲ್ ಮಾಡ್ತಾಳೆ. ಯಾರನ್ನ ನೋಡ್ಕೊಂಡು ಮಾಡ್ತಾಳೆ. ಮಾಡ್ತಾಳೆ ಇಲ್ಲ ನಮ್ಮ ಅಮ್ಮನ ಜಾನು. ಸ್ವಲ್ಪ ಎತ್ಕೊಂಡು ನೋಡು ಬಾಯಿ ಇಕ್ಕೋ. ಗೌತು ಹತ್ರ ಹೋಗು ಗೌತು. ಪ್ಲೇಟ್ ಕೊಡ್ರಿ. ಎಸ್ ತುರ್ಕೋ. ತಿನ್ಸೋಳು ಇಲ್ಲ ಮೆತ್ತೋ ಹೇಳ್ತೀನಿ. ಮೆತ್ತೋ ಏ ಮೆತ್ಬೇಡ, ಸ್ಕಿನ್ ಇದಾಗುತ್ತೆ. ಸ್ಕಿನ್. ಬಿಡ್ರಿ. ಆಯ್ತಾ ಸೈಡ್ ಹೋಗು. ಜನ ಜೊತೆ ಗೌತಮ್ ಜಾಲಿ ಅಂತ ವಿಡಿಯೋ ಎಲ್ಲ ನಿಂಗೆ ಮಕ್ಕ ತೋರಿಸ್ತೀನಿ ಹೇಳು. ಹೇಳು ಇವಾಗ. ನೀವೇ ಬಂದಿಲ್ಲ ಇವರೇ. ಜಾಗ ಬಿಡಿ ಬನ್ನಿ. ಓಕೆ ಫ್ರೆಂಡ್ಸ್, ಸೊ ಇದಾಗಿತ್ತು ನಮ್ಮ ಜಾನುದು ಬರ್ತಡೇ. ಸೊ ಈಗ ಬರ್ತಡೇ ಫಂಕ್ಷನ್ ಮುಗೀತು. ಸೊ ಊಟಕ್ಕೆ ಅರೇಂಜ್ ಮಾಡ್ತಿದ್ದಾರೆ. ನಮ್ಮ ಶೋಭಾನೇ ಎಲ್ಲ ಅಡುಗೆ ಮಾಡಿಲ್ಲಂತೆ, ತುಂಬ ಚೆನ್ನಾಗಿ ಮಾಡಿದ್ಲು ನಾನ್ ವೆಜ್ ಊಟ. ಹಾಗೆ ನಮ್ಮ ಮನೇಲಿ ಸ್ವಲ್ಪ ಎಲ್ಲ ನಾನ್ ವೆಜ್ ಪ್ರಿಯರು, ಹಾಗಾಗಿ ನಾನ್ ವೆಜ್ ಮಾಡಿದ್ಲು ಅಂತ ಅನ್ಕೋತೀನಿ. ನಮ್ಮ ಒಂದು ಸೈಡಲ್ಲಿ ಎಲ್ಲ ಒಂದು ಫಂಕ್ಷನ್ಸ್ಗಳಿಗೂ ಸ್ವೀಟ್ ಊಟನೇ ಜಾಸ್ತಿ. ಬಟ್ ಸ್ವಲ್ಪ ನಮ್ಮ ಮನೇಲಿ ಫ್ಯಾಮಿಲಿಲಿ ಸ್ವಲ್ಪ ಎಲ್ಲ ನಾನ್ ವೆಜ್ ಪ್ರಿಯರು ಜಾಸ್ತಿ, ಹಾಗಾಗಿ ನಾನ್ ವೆಜ್ಜೇ ಮಾಡಿದ್ಲು ಅಂತ ಅನ್ಕೊತೀನಿ. ನಾನು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂತಂದರೆ ತುಂಬ ಜನ ಇದ್ವಿ, ಅವಳಿಗೆ ಮಾತಾಡೋಕ್ಕೂ ಟೈಮ್ ಇಲ್ಲ ಪಾಪ. ಅವಳೇ ಎಲ್ಲ ಅಡುಗೆ ಮಾಡಿ ಪ್ರಿಪ್ರೇಷನ್ ಮಾಡಿದ್ಲು. ಸೊ ಅವಳು ಕೆಲ್ಸಕ್ಕೆ ಹೋಗಿ ಬಂದು ಪ್ರಿಪ್ರೇಷನ್ ಮಾಡಿಕೊಂಡು ಮಾಡೋದು ಏನು ಅಷ್ಟು ಒಂದು ಈಸಿ ಕೆಲಸ ಅಲ್ಲ. ಬಟ್ ಚೆನ್ನಾಗಿ ಮಾಡಿದ್ಲು, ಅಡುಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ಲು.
ಹೇಳಬೇಕಂತಂದರೆ ಇವಳು ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂತ ನಾವು ಅಷ್ಟೊಂದು ಗೆಸ್ ಮಾಡಿಕೊಂಡು ಮಾತಾಡ್ತಾ ಇರಲಿಲ್ಲ. ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತಿದ್ದಾಳೆ. ಒಂದು ಬರ್ತ್ಡೇ ಫಂಕ್ಷನ್ಸ್ಗೆ ಒಂದಷ್ಟು ಜನಕ್ಕೂ ಕೂಡ ಅಡುಗೆ ಮಾಡಿದ್ಲು. ಸೊ ಅದು ಅಲ್ಲದೆ ತುಂಬ ಚೆನ್ನಾಗಿ ಟೇಸ್ಟಾಗಿ, ಯಾವುದು ಖಾರ ಎಲ್ಲ ಜಾಸ್ತಿ ಇಲ್ಲದೆ ಒಂದು ಮೀಡಿಯಮ್ ಆಗಿ ಚೆನ್ನಾಗಿ ಮಾಡಿದ್ಲು. ಸೊ ಎಲ್ಲದಾಯ್ತು, ನೀವು ಒಬ್ಬರದೇ ಪೆಂಡಿಂಗು. ನಿಮ್ಮಮ್ಮನ ಕರ್ಸು. ಸ್ವಲ್ಪ ಜಾಗ ಬಿಡ. ಓಕೆ ಸೂಪರ್. ಬನ್ನಿ ಒಂದು ನಿಮಿಷ ಬನ್ನಿ. ಹಿಂಗಿಡಿತೀನಿ. ಜನ್ಮ ನೀನ್ ಮುಂದೆ ಬಂದ್ಬಿಡು ಪಾಪ. ಎಲ್ಲರೂ ಇಲ್ಲಿ ನೋಡಿ. ಸ್ಮೈಲ್. ಸೂಪರ್. ಇನ್ನೊಂದು ಶೋಭಾ ಕಾಲು ಬಿಡಿ. ಶೋಭಾ ಕಾಲು ಬಿಡಿ. ಓಕೆ ಆಯ್ತು. ಅಲ್ಲ ಇಷ್ಟು ಜನ ಹಾಯ್ ಅಭಿಜಿತ್. ಹಾಕ್ಬಿಡು ಹಂಗೆ ಹಂಗೆ ಇಟ್ಬಿಡು. ಆಗುತ್ತೆ ಹೇಳ್ಬಿಡು. ನೀವು ಹೋದ್ರು ಅದಕ್ಕೆ ಹಾಕುವ ಮತ್ತೆ. That's what I told her. She did not respond to me. Why was it? ನೀರು ಕುಡಿರಿ ಪಾಪ. ಇಲ್ಲಿ ನೋಡಿ ಮಗ. ನೀವಿಬ್ಬರೇ ಸಿಕ್ಕಲಿಲ್ಲ ಕ್ಯಾಮ್ರಾಗೆ, ಅದಕ್ಕೆ ಹಿಂಗೆ ಹಿಡ್ಕೊಂಡು अबे यहाँ से देखो आता हूँ ನಾವು ನಾಳೆ ಆಚೆ ಹೋಗ್ತಾ ಇದ್ದೀವಿ. आज मेट्रो में जाना है ना पापा. फिर मेट्रो कितना लास्ट मेट्रो कितना बजे? 10:30 है. ಕೂರತ್ತೆ ಕೂರತ್ತೆ ಬೇಡ 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 ಕೂರತ್ತೆ ಬೇಡ ಬರಲ್ಲ. ಬೇಡ ಬೇಡ ಕಾಲು ಧೂಳು ಬೇಡ ಅಲ್ಲಿ. ಓಡಾಡೋದಕ್ಕೆ ಜಾಗ ಬೇಕು. ಮಮ್ಮಿ ಬಡ್ಸಕ್ ಆಗಲ್ಲ. ಇಲ್ಲ ಹಿಂಗೆ ಬರುತ್ತೆ. ನಾವು ತಾನೇ ಬಿಡಿ. ಅಲ್ಲ, ಕಾಲು ಧೂಳು ಆಗುತ್ತೆ. ಏನಾದ್ರು ಕೊಡ. ಒಂದ್ ಸ್ವಲ್ಪ ಇನ್ನೂ ಕೂತ್ಕೊಳ್ಳಿ, ಇಲ್ಲ ಅಂದ್ರೆ ಅಮ್ಮ ಅವ್ರಿಗೆ ಬಡ್ಸೋದಕ್ಕೆ ಇಲ್ಲ ಇಲ್ಲ ಆಗತ್ತೆ ಬಿಡಿ. ಎಲ್ಲ ಕುತ್ಕೊಂಡಿದ್ದು ನಾನು ಒಬ್ಬರೇ ಎಲ್ಲ ಆಯ್ತು. ಅವರು ದಿನ ಲೇಟ್ ಆದರೆ ಕ್ಲಾಸ್ ಎಲ್ಲತ್ತೆ ಮಲಯಾಳಿ ಕೈ ತೊಳಿ. ನಾವೆಲ್ಲ ಕೈ ತೊಳಿದು ಒಂದು ಬಟ್ಲು ಗಿಟ್ಲು ಥರ ತಂದ್ಬಿಟ್ರೆ ತಗೋಕತ್ಲೆ. ಸೌತೆಕಾಯಿ ಅಷ್ಟೇ ಹಾಕೋದು. ನೀರು ಹಾಕಿಲ್ವಾ ನೀವು? ಮುನಿಯಕ್ಕ ಏನಕ್ಕ? ಆಗಲ್ಲ ಬೇಕಾದ್ರೆ ಸೌತೆಕಾಯಿ ಜಾನು ಏನ್ ಬೇಕಂತ ಜಾನು ಏನ್ ಮಾಡ್ತಾ ಇದ್ಯಾ? ಎಲ್ಲ ಊಟ ಮಾಡ್ತಾರೆ. ಕೊಡು ತಟ್ಟೆಗಳು ತಿಂತಾ ಸೌತೆಕಾಯಿ ನಾನು ಕೊಡಪ್ಪ ನನಗೆ ಕೊಡ್ತೀನಿ. ಪೂರಿ ಹಾಕಿ
ಅಲ್ಲಿ ಮುಗಿದ್ಮೇಲೆ ಹಂಗೆ 12 ಗಂಟೆ ಆದ್ಮೇಲೆ ಮುಟ್ಟಲ್ ಬಂತ ಪ್ಲೇಟ್ ಹಿಡ್ಕೊಂಡು ತಿನ್ನಕ್ಕಾಗಲ್ಲ. ಸುಮ್ಮನೆ ನಾವು ನಾರ್ಮಲ್ ಆಗಿ ಕಾವ್ಯ ಹಾಂ ಅದೇ ಕಡೆ ಬೇಡ ಓಡಾಡ್ಬಾರ್ದು ಈ ಕಡೆ ಗೌತಮ್ ಕಡೆಯಿಂದ ಹೋಗು. ಯಾಕೆ ಸೌತೆಕಾಯಿ? ಸಾಕತ್ತೆ ಸಾಕತ್ತೆ ರಮೇಶ್ ಪಾಪ చేసుకోవచ్చాను ರೌಂಡ್ ಮಾಡ್ಲಾ ಮುಂದೆ ಬಂದೆ ಇನ್ನು ಏನ್ ಬೇಕು ಅಲ್ಲಿ ಕೊಡು ಇಲ್ಲ ಅಲ್ಲಿ ಆಫ್ ಮಾಡಲಾ ನೀನ್ ಹಿಂಗ್ ಕುತ್ಕೋ ಪಾಪ ನೀನ್ ಓಡಾಡೋಕೆ ಓವರ್ ಆಗೋಗುತ್ತೆ ಆಮೇಲೆ ಬೇಡ ಬಂದ್ಬಿಟ್ಟಾ ಪುರಿ ಹಾಕೊಡಿ ಇದಕ್ಕೆ ಹಾಂ ಈ ಕಡೆ ಕುತ್ಕೊಂಡ್ಬಿಡ್ಬೇಕು. ಏನು ಮಾಡ್ತಿದ್ಯಾ ಕುತ್ಕೊಳ್ಳ ಆರಾಮಾಗಿದೆ ಬೇಕಾಯ್ತು ಬೇಕಾ ಬರ್ತಾಳೆ ಆಗಲಿ ಬನ್ನಿ ಬನ್ನಿ ಕ್ಲೋಸ್ ಅಪ್ ತೆಗಿತಾನೆ ಬರ್ತೀನಿ ಬನ್ನಿ ನಮ್ಮ ಮನೆಗೆ ಹೋಗೋಣ ನಮ್ಮ ಅತ್ತೆ ಚಿಕ್ಕತ್ತೆ ಅವರ ಮೊಮ್ಮಗಳ ಮದ್ವೆ ಇವಾಗ ರಿಸೆಪ್ಷನ್ ನಾಳೆ ದಾರೆ ಮದ್ವೆ ಐತೆ ನಮ್ಮ ಅತ್ತೆ ತಂಗಿ ಮೊಮ್ಮಗಳದು ಅದಕ್ಕೆ ಬ್ಯಾಗ್ ಬಂದಿರೋದು ಆಯ್ತಾ ಈ ಎಸ್ಸಲ್ಲಿ ಬರೋದು ಬಾಯ್ 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 ಮಾಡೋರು ಓ ಹಾಕಿದ್ರ ಕಟ್ಟೆಲ್ಲ ನಾನು ಹಾಕಿದ್ನಲ್ಲ ಮರ್ತೋದೆ ನಾನು ಹಾಕಿಲ್ಲ ಈಗಲ್ಲ ಬನ್ನಿ ನಮ್ಮ ಮನೆಗೆ ಮತ್ತೆ ಕರ್ಕೊಂಡು ಬರ್ತೀವಿ ಬಿಡಿ ನಾವು ಎಲ್ಲ ಅವ್ರು ಯಾವಾಗೂ ನಿಮ್ಗೆ ಹೇಳೋದು ಮಮ್ಮಿ ನೀವೇ ಬರೋದಿಲ್ಲ ಅವ್ರು ನನಗೆ ಕೇಳ್ತಾರೆ ಲಾಸ್ಟ್ ಟೈಮ್ ಈ ಸಲ ಹೇಳ್ತೀನಿ ತಪ್ಪಿಸ್ಕೊಬೇಡಿ ಎಲ್ಲರೂ ಒಟ್ಟಿಗೆ ಹಾಕಿದ್ದೀನಿ ಅಲ್ಲಿಡಪ್ಪ ಅಲ್ಲಿಡ ಬಾಕ್ಸ್ ಹಾಕಮ್ಮ ಇಲ್ಲ ನಾನು ಏನ್ ಮಾಡೋದು ದೊಡ್ಡದಿತ್ತಲ್ಲ ಈಗ ನಿಮ್ಮ ಅಕ್ಕಂಗೆ ಕೊಟ್ಟು ಬಾಕ್ಸ್ ಹಾಕೋ ಕವರ್ ಹಾಕೊಡು ಇಲ್ಲಾಂದ್ರೆ ಅದ್ ನೀನು ಅಪ್ಪಚ್ಚಿ ಆಗೋಗಿರುತ್ತೆ ಕೇಕ್ ಅಂತ ಗೊತ್ತಾಗಲ್ಲ ಅಪ್ಪಚ್ಚಿ ಆಗೋಗಿರುತ್ತೆ ಮಾಮಲ್ಲಿ ಬರ್ತಾರೆ
ಪಾಸ್ ಮಾಡಿ. ಕ್ಷಮಾ ಅವಳು ಬಾಯಿನೂ ಅಕ್ಕ ಫೋನ್ ಹಿಡ್ಕೊಂಡೆ ಮಾಡುತ್ತ. ಏ ಡುಮ್ಸು ಬಾಯ್. ಬಾಯ್. ನಾನು ನಿಂಗೆ ಹಂಗೂ ಒಂದು ತಲೆ ಕಡಿಸ್ಬಿಟ್ಟು ಪ್ಯಾಕ್ ಮಾಡಿಸ್ಬಿಟ್ಟು ತಂದ್ಬಿಡೋಣ ಅನ್ಕೊಂಡೆ. ಮಾಡಬೇಕು. ನನ್ನ ಹತ್ರ ಫೋನ್ ಸ್ವಿಚ್ ಆಫ್ ಆಗೈತೆ, ಕಾಪಿ ಮಾಡಬೇಕು. ಕೂರ್ತಾರೆ ಬರೋದಾ ನಮ್ಮ ಕ್ಯಾಮ್ರಾಗೆ? ನೀವು ಬುಕ್ ಮಾಡ್ಬೇಕಂತ ಮಾಡಿಸೋರು ತಲೆ ಮಾಂಸ ನಮ್ಮಪ್ಪ ತಲೆ ಮಾಂಸ ಇನ್ನೋವಾ ಇನ್ನೋ ಇದು ಆಕ್ಟಿಗ ಓಕೆ ಫ್ರೆಂಡ್ಸ್, ಫಂಕ್ಷನ್ಸ್ ಎಲ್ಲ ಮುಗೀತು, ಊಟ ಆಯಿತು, ಮತ್ತು ಈಗೆಲ್ಲ ಹೊರಡ್ತಾ ಇದ್ದೀವಿ. ನಾಳೆ ಒಂದು ಮದುವೆ ಫಂಕ್ಷನ್ ಇದೆ, ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಈ ಥರ ಹೊರಗಡೆ ಹೋದಾಗ ಈ ಥರ ಫಂಕ್ಷನ್ಸ್ಗಳದ್ದು ವೀಡಿಯೋ ಬೇಗ ಈಸಿಯಾಗಿ ಮಾಡ್ಕೊಂಬಿಡ್ತೀನಿ. ಈ ಮನೇಲಿರಬೇಕಾದ್ರೆ ಡ್ಯೂಟಿ ಮನೆ ನಾನು ವಿಡಿಯೋ ಸರಿಯಾಗಿ ಮಾಡಲ್ಲ. ಯಾಕೆಂದರೆ ಆಫೀಸಲ್ಲಿ ಅಷ್ಟೊಂದು ವರ್ಕ್ ಇರುತ್ತೆ, ಕೆಲವು ಟೈಮ್ ನಾನು ಮನೇಲಿ ವರ್ಕ್ ಮಾಡಬೇಕಾಗತ್ತೆ, ಆಫೀಸ್ ಟೆನ್ಷನ್ಸ್ ಇರುತ್ತೆ, ಆಫೀಸ್ ಕೆಲಸಗಳಿರುತ್ತೆ. ಹಾಗಾಗಿ ಅಷ್ಟು ನನಗೆ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಬಟ್ ಟ್ರೈ ಮಾಡ್ತೀನಿ ಇನ್ನು ಮುಂದೆ ಡೈಲಿ ವ್ಲಾಗ್ಸ್ ಕೊಡೋದಕ್ಕೆ. ಆ್ಯಕ್ಚುಲಿ ಕೊಟ್ಟಿಲ್ಲ, ನಾನೇ ಕರೆಕ್ಟಾಗಿ ನನ್ನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇನ್ನು ಮುಂದೆ ಎಲ್ಲ ವೀಡಿಯೋಸ್ಗಳನ್ನ ನಾನು ಹಾಗೆ ಕೊಡ್ತೀನಿ. ಸೊ ನಮ್ಮ ಜಾನುದು ಬರ್ತಡೇ ತುಂಬ ಚೆನ್ನಾಗಿ ಮುಗೀತು. ಆ್ಯಂಡ್ ಅವಳು ಒಂದು 7 ತುಂಬಿ 8 ವರ್ಷ ಅಂತ ಅನಿಸುತ್ತೆ. ಸೊ 8ನೇ ವರ್ಷ ಒಂದು ಫಂಕ್ಷನ್ಗೆ ಹೋಗಬೇಕು ಅಂತ ಇತ್ತೋ ಏನೋ ಎಲ್ಲ ಒಂದು ನಮಗೆ. ಸೊ ಹಾಗಾಗಿ ಹೋಗಿದ್ವಿ. ಆ್ಯಂಡ್ ನಮ್ಮ ಮಾಮ ಬರಬೇಕು ತಾಯಿ ನೀನು ಜಾನು ಬರ್ತಡೆಗೆ ಅಂತ ಎಲ್ಲ ಹೇಳಿ, ಇದು ಜಾನು ಅವ್ರದ್ದು ಪಪ್ಪ ಇವರು. ಸೊ ಆ್ಯಂಡ್ ಇವರು ನಮ್ಮ ಮಾಮ, ಇವರೆಲ್ಲರ ಒಂದು ಇದ್ರ ಮೇಲೆ ಖಂಡಿತ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಯಿತು. ಒಂದು ಮದುವೆ ಫಂಕ್ಷನ್ಸ್ಗೆ ಹೋಗ್ತಿದ್ದೆ, ಸೊ ಜಾನು ಬರ್ತಡೇ ಕೂಡ ಬೀಳ್ತು, ಸೊ ಹೋಗ್ಬೋದಲ್ಲ ಅಂತ ಹೇಳಿ ಹೋಗಿದ್ದಾಯಿತು. ಲೋಕಲಲ್ಲಿದ್ದರೆ ಎಲ್ಲ ಫಂಕ್ಷನ್ಸ್ಗೂ ಅಟೆಂಡ್ ಮಾಡ್ಬೋದು. ಬಟ್ ಊರಿಂದ ಊರಿಗೋಗಿ ಎಲ್ಲ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ ಅದು ತುಂಬ ಕಷ್ಟದ ಕೆಲಸ. ಕೆಲ್ಸಕ್ಕೆ ಹೋಗೋರಿಗೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಅಂತ ಹೇಳಿ. ಹಾಗಾಗಿ ಕೆಲವೊಂದು ಫಂಕ್ಷನ್ಸ್ಗಳನ್ನ ನಾನು ಮಿಸ್ ಮಾಡಿಬಿಡ್ತೀನಿ, ಹೋಗಲ್ಲ. ತುಂಬ ಇಂಪಾರ್ಟೆಂಟು, ತುಂಬ ಬೇಕೇ ಬೇಕು ಅನ್ನೋದಕ್ಕೆ ಮಾತ್ರ ಅಟೆಂಡ್ ಆಗ್ತೀನಿ. ಕಾಮನಾಗಿ ಬೇರೆ ಟೈಮಲ್ಲಿ ಕೆಲಸ ಇದ್ದಿದ್ದ ಟೈಮಲ್ಲೆಲ್ಲ ಫಂಕ್ಷನ್ಸ್ಗೆ ಕರೆದ್ರೆ ನೀಟಾಗಿ ಹೋಗೋಕ್ಕಾಗಲ್ಲ. ಏನು ತಿಳ್ಕೊತಾರೆ ಅಂತ ಅನ್ನೋದಕ್ಕೂ ಹೆಚ್ಚಾಗಿ ರಜೆಗಳು ಕೊಡಲ್ಲ. ಬಟ್ ಅದು ಕೆಲ್ಸಕ್ಕೆ ಹೋಗೋರಿಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಕೆಲವರು ಅನ್ಕೋಬೋದು ಏನಪ್ಪ ಒಂದು ಫಂಕ್ಷನ್ಸ್ ಬಂದರೆ ಒಂದು ಫಂಕ್ಷನ್ಸ್ಗೆ ಬರಲ್ಲ ಅಂತ ಹೇಳಿ. ಪರಿಸ್ಥಿತಿಗಳು ಆ ಥರ ಇರುತ್ತೆ, ಹೋಗಬಾರ್ದು ಅಂತ ಏನಿಲ್ಲ, ಬಟ್ ಪರಿಸ್ಥಿತಿಗಳು ಆ ಥರ ಇರುತ್ತೆ. ನಮ್ಮ ಜಾನು ಬರ್ತಡೇ ವಂಡರ್ಫುಲ್ಲಾಗಿ ಮುಗೀತು. ಸೊ ದೇವರನ್ನ ಚೆನ್ನಾಗಿ ಬ್ಲೆಸ್ ಮಾಡಲಿ. ಮತ್ತು ಮುಂದಿನ ವ್ಲಾಗೊಂದಿಗೆ ಸಿಗ್ತೀನಿ. ನಮಸ್ಕಾರ. ಒಲವೇ ಮೌನವೇ
ಮೌನವೇ